ಮಾಡಿದೀವಿ ಅದು ಅವ್ರು ಕರೆಕ್ಟ್ ಆಗಿ ರೀಚ್ ಆಗ್ತಾ ಇದೆ ಅಂತ. ಅಂಡ್ ನಾನು ಯಾವತ್ತು ಒಂದೇ ನಂಬೋದು, ನಾವು ಜನಗಳು ಏನ್ ನೋಡ್ಬೇಕು ಅಂತ ಅನ್ಕೊಂಡು ನಾವು ಮಾಡ್ತೀವೋ ಜನ ಆ ದೃಷ್ಟಿಲೇ ನೋಡ್ತಾರೆ ಅಂತ. ಅಂಡ್ ಇವಾಗ ಆ ರೆಸ್ಪಾನ್ಸ್ ನೋಡಿದಾಗ ಅದಕ್ಕೆ ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಇಲ್ಲ, ನಾನು ಕತೆ ಮಾಡ್ಬೇಕಾದ್ರೆ ಮೇನ್ ಮೋಟೋ ಇದ್ದಿದೆ ನನಗೆ ಫಸ್ಟ್ ಹಾಫು ವಿರಾಟ್ ಮತ್ತೆ ಸಂಜನನ್ನ ಲವ್ ಸ್ಟೋರಿನೇ ತೋರಿಸ್ಬೇಕು ಅಂತ, ಸೆಕೆಂಡ್ ಹಾಫು ನನ್ನ ಸಿನಿಮಾ ತೋರಿಸ್ಬೇಕು ಅಂತಾನೆ ಅನ್ಕೊಂಡು ಮಾಡಿದ್ದು. ಆ್ಯಂಡ್ ಅದೇ ಮೈಂಡ್ ಸೆಟ್ಟಲ್ಲೇ ಮಾಡಿದ್ದೆ. ಇವನ್ ದರ್ಶನ್ ನೋಡಿದಾಗಲೂ ಅದೇ ಹೇಳಿದ್ದು, ಏನೋ ನಿಮ್ಮ ಸಿನಿಮಾ ನಿಮ್ಮ ಜಾನರ್ ಸಿನಿಮಾ ಮಾಡಿದೆ ಅಂತ. ಆ್ಯಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಹೌದು, ಜನಗಳಿಗೆ ಏನು ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ಮಾಡ್ತೀನಿ. ಆ ಜನ ಇಷ್ಟಪಡ್ತೀರ ನೋಡಿದ್ರೆ ತುಂಬ ಖುಷಿ ಆಗೇ ಆಗುತ್ತೆ. ನಾನು ತುಂಬ ಸತಿ ಹೇಳಿದ್ದೀನಿ, ನಾನು ನಮ್ಮ ಅಮ್ಮನ ಜಡ್ಜ್ಮೆಂಟ್ ತಗೊಳ್ಳಲ್ಲ. ಯಾಕಂದ್ರೆ ನಮ್ಮ ಅಮ್ಮನಿಗೆ ದರ್ಶನ್ ವರ್ಲ್ಡ್ಸ್ ಬೆಸ್ಟ್ ಆಕ್ಟರ್, ದಿನಕರ್ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ಅಂತ. ಬಟ್ ಖುಷಿ ಪಟ್ಟರು, ತಪ್ಪಿಕೊಂಡು ಮುದ್ದಾಡಿದ್ರು. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು, ಇನ್ನೊಂದು ಚೂರು ಸಣ್ಣಕ್ಕಿದ್ದಿದ್ರೆ ನಾ ಎತ್ಕೊಂಡು ಕೊಂಡಾಡ್ಬಿಡ್ತಿದ್ದೆ ಕಣೋ ನೀನು ಅಂತ. ಪಾಪ ಈಗ ನಾನು ಅವ್ರನ್ನ ಎತ್ಕೊಳ್ಳೋಷ್ಟು ಪರ್ಸನಾಲಿಟಿ ಬೆಳೆಸ್ತಿದ್ದೆ. ಸೊ ಖುಷಿ ಆಯ್ತು ಅವ್ರ ರೆಸ್ಪಾನ್ಸ್ ಎಲ್ಲ ನೋಡಿ. ಅಯ್ಯೋ, ಅದು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ. ಏನೋ ಅದು ಆ ಮಾತಿಗೆ ಒಂಚೂರಾದರೂ ನಾನು ನ್ಯಾಯ ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಆ್ಯಂಡ್ ನನ್ಗೆ ಇಷ್ಟನೇ ಅದು. ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು, ಎಮೋಷ್ನಲ್ ಆಗಿ ಫೀಲ್ ಮಾಡಿಸ್ಬೇಕು, ನಗಿಸ್ಬೇಕು, ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ. ಆ್ಯಂಡ್ ಅದೇ ಥರ ಈಗ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬ ಖುಷಿ ಆಗ್ತದೆ. ಹೌದು, ಅದಕ್ಕೊಂದಷ್ಟು ರಿಸರ್ಚ್ ಮಾಡಿದ್ವಿ. ಅಂದರೆ ಇದರಲ್ಲಿ ಮೇನ್ ಕಾನ್ಸೆಪ್ಟೇ ಒಂದು ತುಂಬ ಸ್ಟ್ರಾಂಗ್ ಆಗಿ ಒಂದು ಸಿದ್ಧಾಂತ ಇಟ್ಕೊಂಡು ಬದುಕಿರೋಂಥ ಒಬ್ಬಳು ಮಹಿಳೆಗೆ ಕತೆ ಹೇಳಕ್ಕೆ ಹೊರಟಿದ್ದೀವಿ ನಾವು. ಅದರಲ್ಲಿ ಅವಳು ಏನು ಫ್ಯೂಚರ್ಗೆ ಏನು ತೊಂದರೆ ಆಗುತ್ತೆ ಅಂತ ಒಂದು 10 ವರ್ಷದಿಂದಲೇ ಹೇಳಿರ್ತಾರೆ. ಅದು ಈಗ ಕ್ರಮೇಣ ಈಗ ಆ್ಯಕ್ಚುಲಿ ನಾವು ಅದನ್ನು ಫೇಸ್ ಮಾಡ್ತೇವೆ. ಎಲ್ಲ ಪ್ರಿಸರ್ವೇಟಿವ್ ಫುಡ್ಸ್ನೆಲ್ಲ ತಿಂದು ತುಂಬ ಅದೇ ಏಜಿಂಗು ಆ್ಯಂಡ್ ಅವ್ರ ಹಾರ್ಮೋನ್ಸಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗೋದು ಎಲ್ಲ. ಸೊ ಅದನ್ನೇ ಒಂದು ತುಂಬ ನ್ಯೂಸ್ ಪೇಪರಲ್ಲೆಲ್ಲ ಓದ್ತಿರ್ತೀವಿ. ಅದೊಂದು ಪಾಯಿಂಟ್ ಎತ್ಕೊಂಡು ಆ ರೀತಿಯಲ್ಲಿ ನಮ್ಮ ಕತೆ ಹೇಳಿದ್ದೀವಿ ಅಷ್ಟೇ. ಮಾಫಿಯಾ ಬಗ್ಗೆ ಸಿನಿಮಾ ಮಾಡಿಲ್ಲ, ಅದ್ರದ್ದೊಂದು ಅಂಶ ನಂದು ಎಂಟರ್ಟೈನಿಂಗ್ ಆ ಕತೆ ಹೇಳೋದ್ರಲ್ಲಿ ಅದನ್ನು ಒಂದು ಪಾಯಿಂಟ್ ಟಚ್ ಮಾಡಿದ್ದೀನಿ ಅಷ್ಟೇ. ನಾನು ಅದ್ರ ಮೇಲೆ ನಾನು ಕಥೆನ ತಗೊಂಡೋಗಿಲ್ಲ. ಸರ್, ಇವಾಗ ದರ್ಶನ್ ಸರ್ ಮೂವಿ ನೋಡಿದಾಗ ಎಲ್ರಿಗೂ ಹೇಳ್ತಾರೆ, ಈಗ ಬೇಡ ಚೆನ್ನಾಗಿರ್ಬೇಕಿತ್ತು, ಇದು ಬೇಡಿತ್ತು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ರಿಯಾಕ್ಷನ್ ಏನಿತ್ತು, ಚೇಂಜಸ್ ಮಾಡ್ಕೋಬೇಕು ಅಂತ ಏನಾದರೂ ಹೇಳಿದ್ದು ಅಂತ? ಇಲ್ಲ, ಏನು ಚೇಂಜಸ್ ಹೇಳಿಲ್ಲ. ಎಲ್ಲ ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ವಿರಾಟ್ಗೆ ಮತ್ತು ಸಂಜನನ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ದ. ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ಸ್ಪೆಷಲಿ ರಘು ಬಂದ್ಮೇಲಿಂದ ರಘುನ್ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ಯಾ. ಆ್ಯಂಡ್ ರಘುನ ಬೇರೆ ಆ್ಯಂಗಲಲ್ಲಿ ತೋರಿಸಿದ ನೀನು ತುಂಬ ಖುಷಿಪಟ್ಟ ದರ್ಶನ್. ರಘು ರೀರೆಕಾರ್ಡಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ದರ್ಶನ್ಗೆ. ಅನುಪ್ರಭಾಕರ್ ಸರ್ ಮ್ಯಾಮ್ ನೋಡಿದ್ರೆ ಸರ್ ಮೂವಿ ಏನು ಹೇಳಿದ್ರು ಸರ್? ವೆರಿ ಪ್ರೌಡ್, ತುಂಬ ಖುಷಿ ಆಗ್ತಾ ಇದೆ ನನಗೆ. ದಿನಕರ್ ಅವರು ಕತೆ ಏನು ಹೇಳಿದ್ರು ಅದಕ್ಕೆ ಇನ್ನೂ ಜೋರಾಗಿ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಖುಷಿ ಪಡ್ತಾರೆ. ಪ್ಲಾನ್ ಮಾಡ್ತಾ ಇದ್ದಾರೆ. ಕರ್ನಾಟಕ ರೆಸ್ಪಾನ್ಸ್ ಏನಾದರೂ ಬೇರೆ ಕಡೆ ಇನ್ನು ಬೇರೆ ಕಡೆ ಇಲ್ಲ. ಫಸ್ಟ್ ರೆಸ್ಪಾನ್ಸ್ ಇಲ್ಲೇನೆ ಸಂತೋಷ್ ಥಿಯೇಟರ್ದೇ ನಮಗೆ ಸಿಕ್ಕಿರೋದು. ಇನ್ನು ಬೇರೆದೆಲ್ಲ ಯಾಕಂದರೆ ಎಲ್ಲರೂ ನಾರ್ತ್ ಕರ್ನಾಟಕಲ್ಲೆಲ್ಲ ಸ್ವಲ್ಪ ಲೇಟಾಗಿ ಶೋ ಶುರು ಆಗುತ್ತೆ. ಅಲ್ಲೆಲ್ಲ 11-11:30 ಮೇಲೆ ಮಾರ್ನಿಂಗ್ ಶೋ ಸ್ಟಾರ್ಟ್ ಆಗೋದು. ಸೊ ಇನ್ನೊಂದು ಅವರ್ ಆದಮೇಲೆ ಅಲ್ಲಿಂದ ರೆಸ್ಪಾನ್ಸ್ ಬರುತ್ತೆ. ಸಂಜನಾ ಅವರೇ, ರೆಡ್ ಗೋನಲ್ಲಿ ತುಂಬ ಜನರ ಹುಡುಗರ ಹಾಡು ಚಿಕ್ಕ ಬಿಟ್ಬಿಟ್ಟಿದ್ದೀರಾ, ಪಾಪ ಓಡಾಡ್ತಾ ಇದ್ದಾರೆ ಹುಡುಗರೆಲ್ಲ, ಏನು ಹೇಳ್ತೀರಾ? ಸೆಲ್ಫಿ ಬೇಕು ಸಂಜನಾ ಅವ್ರ ಜೊತೆ ತೆಕ್ಕೊಡಿ ಅಂತ ನನ್ನ ಕೇಳ್ತಾ ಇದ್ರು ಎಷ್ಟೊಂದು ಜನ ಬಾಯ್ಸ್. ಎಲ್ಲ ಫ್ಯಾಮಿಲಿ ಕರ್ಕೊಂಡು ಸಿನಿಮಾ ಬಂದ್ರೆ ಸಂಜನಾ ಅವ್ರ ನಾನು ಸೆಲ್ಫಿ ತೆಗೆಸ್ಕೊಂಡು ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ನಾನು ಕಮರ್ಷಿಯಲ್ ಆಗಿ ಬ್ಯೂಟಿಫುಲ್ ಆಗಿ ನಾನು ತೋರಿಸಿದ್ದೀನಿ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸರ್, ಇಷ್ಟು ಒಳ್ಳೆ ರೆಸ್ಪಾನ್ಸ್ ಖುಷಿ ಆಗುತ್ತೆ.
ಫಸ್ಟ್ ನೀವು ಇವ್ರು ಕೇಳಿದಾಗೆ ನಾವು ಯಾವ ಮೆಸೇಜ್ ಅಂತ ಇಟ್ಕೊಂಡು ಸಿನಿಮಾ ಮಾಡಿದಲ್ಲ ಬರೀ ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡಿದ್ದು. ಬಟ್ ಅದರಲ್ಲೂ ಚಿಕ್ಕ ಚಿಕ್ಕ ಫ್ಯಾಕ್ಟರ್ಸ್ನ ನೀವು ಗಮನಿಸಿ ಇಷ್ಟಪಟ್ಟಿದ್ದೀರ ಅಂದರೆ ಐ ಥಿಂಕ್ ಜಾಸ್ತಿ ಖುಷಿ ಆಗುತ್ತೆ. ನಾವೇದ್ರ ಮೇಲೆ ಫೋಕಸ್ ಮಾಡಿ ಅವ್ರು ಹೇಳಿದಂಗೆ ತಾಯಿ ಸೆಂಟಿಮೆಂಟ್ ವರ್ಕ್ ಮಾಡಿದ್ವಿ, ಅದನ್ನು ತುಂಬ ಜನಕ್ಕೆ ಇಷ್ಟ ಆಗಿದೆ. ಸೊ ಓವರ್ ಆಲ್ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ ಜನ ರೆಸ್ಪಾನ್ಸ್. ವಿರಾಟ್ ಸರ್ ಒಂದು ಡಾನ್ಸ್ ಜೊತೆಗೆ ಆಕ್ಷನ್ ಸೀನ್ ತುಂಬ ಚೆನ್ನಾಗಿ ತಂದೆ. ಸೊ ಎಷ್ಟು ಕಂಫರ್ಟಬಲ್ ಆಗಿದೆ ಸೆಂಟ್ರ್ ಬಂದ್ಬಿಡಿ ಸರ್, ಸೆಂಟ್ರಿಗೆ ಬಂದ್ಬಿಡಿ, ಮಧ್ಯೆ ಹೋಗ್ಬಿಡಿ ಸರ್, ಮಧ್ಯೆ ಹೋಗ್ಬಿಡಿ. ಹೇಳಿ ಸರ್, ಹೇಳಿ. ಬೇಸಿಕಲಿ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ದಿನಕರ್ ಸರ್ ಒಂದು ವಿಷನ್ ಇಟ್ಕೊಂಡು ಮಾಡಿದ್ದು ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡಿದ್ದು. ಇದಕ್ಕೆ ಆಕ್ಷನ್ ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಡಾಕ್ಟರ್ ರವಿರಾಮ ಮಾಸ್ಟರ್. ಆ್ಯಂಡ್ ಇವನ್ ಪುಷ್ಪ 2 ಮಾಸ್ಟರ್ ಅಂತ ಮಾಡಿದ್ದಾರೆ. ಬಟ್ ರವಿರಾಮ ಮಾಸ್ಟರ್ ಬೇಸಿಕಲಿ ನನ್ನ ಕ್ಯಾರೆಕ್ಟರ್ಸ್ ಬಂದು ಕೃಷ್ಣ ಅಂತ ನನ್ನನ್ನು ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ದಿನಕರ್ ಸರ್ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು. ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ, ಈ ಕಡೆ ಆ್ಯಕ್ಷನ್ಗೂ ರೆಡಿ ಅನ್ನೋ ಥರ ಕ್ಯಾರೆಕ್ಟರ್. ಒಂದು 5-6 ರೆಡ್ ಬುಲ್ನ ಒಟ್ಟಿಗೆ ಹೋದಾಗ ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರಲ್ಲಿ. ಇವೆಲ್ಲ ನೋಡಿರ್ಬೋದು. ಆ್ಯಂಡ್ ರವಿವರ್ಮ ಮಾಸ್ಟರ್ ಇದಕ್ಕೆ ಸ್ಟಂಟ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ರವಿವರ್ಮ ಮಾಸ್ಟರ್ಗೆ ನನ್ನೊಂದು ಸ್ವಲ್ಪ ಲವ್ ಜಾಸ್ತಿ, ಸೊ ಅದಕ್ಕೆ ಪ್ರೀತಿಯಿಂದ ಕೊರಿಯೋಗ್ರಫಿ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ದಿನಕರ್ ಸರ್ ಒಂದು ವಿಷನ್ ಅಂದರೆ ಒಂದು ಪೋಟ್ರೆ ಬರಬೇಕಂತ ಒಂದು ಐಡಿಯಾಗಳು ಹೇಳಿರೋರು. ಸೊ ರವಿವರ್ಮ ಮಾಸ್ಟರ್ ಅದರಲ್ಲಿ ನನಗೆ ಬ್ಲೆಂಡ್ ಆಗೋ ಥರ ಆ್ಯಕ್ಷನ್ಗಳು ಮಾಡಿದ್ದಾರೆ. ನಿಮಗೆಲ್ಲ ಆ್ಯಕ್ಷನ್ ಇಷ್ಟ ಆಯಿತಾ? ಡಾನ್ಸ್ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಮೂವಿ ಫುಲ್ ಡಾನ್ಸ್ ಓರಿಯೆಂಟೆಡ್ ಆಗಿರುತ್ತೆ ಅಂತ ವಿರಾಟ್. ಇಲ್ಲ, ಆ ಲೆವೆಲೆಲ್ಲ ಡ್ಯಾನ್ಸ್ ಬರಲ್ಲ, ಡ್ಯಾನ್ಸ್ ಓರಿಯೆಂಟೆಡೇ ಮಾಡೋದು. ಅಂದರೆ ಡ್ಯಾನ್ಸ್ ಎಲ್ಲ ಬಂದು ನಾನು ಇಷ್ಟಪಟ್ಟು ಮಾಡ್ತೀನಿ. ಈಗ ಒಂದು ಊಟದಲ್ಲಿ ಒಂಚೂರು ಉಪ್ಪಿನಕಾಯಿ ಇದೆ ಚೆನ್ನಾಗಿರುತ್ತೆ, ಜಾಸ್ತಿ ಇದೆ ಚೆನ್ನಾಗಿಲ್ಲ. ಸೊ ಡ್ಯಾನ್ಸ್ ಎಲ್ಲ ಹಂಗೆ ಬಂದು ಹಂಗೆ ಹೋಗ್ಕೊಡ್ಬೇಕು. ಬಟ್ ಡ್ಯಾನ್ಸ್ ಎಲ್ಲ ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ಮಾಡ್ತೀನಿ. ಸೊ ಐ ಲವ್ ಡ್ಯಾನ್ಸ್. ಸೊ ಮೈಯಲ್ಲಿ ಮೂಳೆ ಇದೆಯೋ ಇಲ್ವೋ ಅಂತ ಮಾತಾಡ್ತಾರೆ. ಆ ಲೆವೆಲೆಲ್ಲ ಓಕೆ. ನನ್ಗೆ ಹೇಳ್ಕೊಟ್ಟಿದ್ದು ವಿರಾಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಇದ್ದೀವಿ. ನೀವು ಸಂಜನಾ ಅದನ್ನು ಉಳಿಸ್ಕೊಂಡಿರೋ ಬಗ್ಗೆ ಹೇಗೆ ನಮ್ಮನ್ನೇ ಕೇಳಬೇಕು. ಅಂದರೆ ಒಂದೊಂದು ಸತ್ಯ ಅಲ್ಲ, ಇವರಿಬ್ಬರದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅನಿಸ್ತು, ಕೆಮಿಸ್ಟ್ರಿ ಹೇಗಿದೆ ಅನಿಸ್ತು, ಚೆನ್ನಾಗಿದೆ ಮಾಡಿದ್ದಾರೆ ಅವರು. ನನಗೆ ಸ್ಯಾಟಿಸ್ಫೈ ಮಾಡಿದ್ರೆ ನಿಮಗೂ ಇಷ್ಟ ಆಗಿದೆ. ಅದನ್ನು ಸ್ಪಿನ್ ಮಾಡ್ಕೊಂಡು ಹೇಳಿ ಸರ್. ನೀವು ಕೇಳಿದ ನೀವು ನೋಡಿಲ್ಲ, ಕ್ವಶನ್ ಕೇಳ್ತಾ ಇಲ್ಲ, ನಾನು ಕೇಳ್ಬೋದು. ಅದು ಕೂತ್ಕೊಳ್ಳೋಕೆ ಮುಂಚೆನೇ ಯೋಚನೆ ಮಾಡ್ಕೋಬೇಕು. ಒಂಚೂರು ಅಳ್ಳಾಡಿದ್ರೆ ಎಲ್ಲರೂ ಹೆಂಗೆ ಇದು ಏನಿಸ್ತು ನಿಮ್ಗಳಿಗೆ ಸಿನಿಮಾ? ಚೆನ್ನಾಗಿದೆಯಾ? ಖುಷಿ ಆಯ್ತಾ? ಅಲ್ಲ, ನೀವೇ ಕೇಳಿ ಪ್ರಶ್ನೆ. ಸಿನಿಮಾ ಸೂಪರ್ ಆಗಿದೆ ಸರ್. ಇನ್ನೂ ಬೇಗ ಬೇಗ ಸಿನಿಮಾ ಮಾಡಿ ಅಂತ ಅಷ್ಟೇ. ಮತ್ತೆ ನಿಮ್ಮ ಮುಖಾಂತರ ಇನ್ನೊಂದು ವಿಚಾರ ಹೇಳಬೇಕು. ನಾವು ಎಲ್ಲ ತಾಯಂದಿರಿಗೂ ಒಂದು ಈ ನಮ್ಮ ಸಿನಿಮಾಲಿ ಒಂದು ಕೊನೆ ಒಂದು ಡೆಡಿಕೇಶನ್ ಮಾಡಿದ್ದೀವಿ. ದಯವಿಟ್ಟು ಸಿನಿಮಾ ಮುಗಿದ ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ನೀವು ಹೋಗಬೇಕು. ಆವಾಗ ಅದು ನಿಮ್ಗೆ ತುಂಬ ಎಮೋಷ್ನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ಆ್ಯಂಡ್ ತುಂಬ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದೀವಿ ಅದರಲ್ಲಿ. ಅಂದರೆ ಎಲ್ಲರದ್ದು ತಾಯಂದಿರನ್ನ ನಾನು ಅಲ್ಲಿ ತೋರಿಸಿದ್ದೀನಿ. ನಮ್ಮ ರಾಜ್ಕುಮಾರ್ ಸರ್ ಅವರು ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಅಂಬರೀಷ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನ್ರೇಷನ್ ಹೀರೋಗಳದ್ದು ಎಲ್ಲರದ್ದು ತಾಯಂದಿರನ್ನ ಅಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಅದನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು. ಇವಾಗ ಪೈರಸಿ ಮಾಡೋರು ಏನು ಅಂದರೆ ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡ್ ಜನಗಳು, ಅವ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ. ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋ ಹತ್ರ ಫೀಲಲ್ಲಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ಕೆ ಹೊರಡ್ತಾರೆ. ಅವರು ಯೋಚನೆ ಮಾಡಬೇಕು. ಪಾವ ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರು. ಆ ಸಿನಿಮಾನ ಅವ್ರು ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವ್ರು ಯೋಚನೆ ಮಾಡಬೇಕು. ನಾವು ಮಾಡೋದು ಸರಿನಾ ತಪ್ಪ ಅಂತ. ಇನ್ನೊಂದು ಹೇಳ್ತೀನಿ, ಯಾರು ಏನೇ ಪೈರಸಿ ಮಾಡಲಿ ಬಟ್ ನೀವು ಯಾರು ನೋಡ್ಬೇಡಿ. ಇಟ್ಕೊಂಡು ಏನು ನೋಡ್ತಾ ಇದ್ರು ಐ ಥಿಂಕ್ ನಾನು ಮತ್ತೆ ಏನು ಹೇಳೋದಂದ್ರೆ ಈ ಸಿನಿಮಾ ನೋಡ್ಕೊಂಡು ಅಂದರೆ ತುಂಬ
ಜನ ಊಟ ಮಾಡ್ತಾರೆ, ಊಟ ಇನ್ ದ ಸೆನ್ಸ್ ಬದುಕ್ತಿದ್ದಾರೆ. ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನ್ಸುತ್ತೆ. ಯಾಕಂದರೆ ತುಂಬ ಕಷ್ಟದಿಂದ ಸಿನಿಮಾ ಮಾಡಿರ್ತಾರೆ, ಎಲ್ಲಾನು ಮಾಡ್ತಾರೆ. ಈಗ ನಿಮ್ಗಳಲ್ಲಿ ನಿಮ್ಮ ಜಾಬ್ ಎಲ್ಲ ಹಿಂಗೆ, ನಮಗೆ ಇದು ನಮ್ಮ ಜಾಬ್. ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದರೂ ನೀವು ಯಾರು ನೋಡಲೇಬೇಡಿ, ಅವಾಗ ಅವ್ರು ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಲಾದರೆ ಒಳ್ಳೇದನ್ನ ಪ್ರೊಜೆಕ್ಟ್ ಮಾಡೋಣ, ಒಳ್ಳೇದನ್ನ ಮಾಡೋಣ. ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟ್ ಮಾಡೋದು ಬೇಡ, ಮಾಡೋದು ಬೇಡ. ಸರ್ ರಿವ್ಯೂ ಮಾಡ್ತಾ ಇದ್ದಾರೆ ಸರ್, ರಿವ್ಯೂ ಕೊಡಬೇಕಾದ್ರೆ ಆಡಿಯನ್ಸ್ ಒಬ್ಬ ಕ್ವಶನ್ ಕೇಳ್ದ ನವಗ್ರಹ 2 ಯಾವಾಗ ಬರುತ್ತೆ? ಅಯ್ಯೋ ಸರ್, ನಮ್ದು ರಾಯಲ್ ಪ್ರಮೋಟ್ ಮಾಡಿ ಸರ್, ಕೇಳ್ತಾ ಇದ್ದಾರೆ ಸರ್. 100% ನವಗ್ರಹ ಮಾಡ್ತೀನಿ, ಅದಕ್ಕೆ ಇನ್ನೂ ಟೈಮ್ ಇದೆ. ಬಟ್ ಈ ಪ್ರೆಸೆಂಟ್ ರಾಯಲ್ ಅಷ್ಟೇ. ಪ್ರಯತ್ನ ಪಡಿ, ನಾವು ಕಷ್ಟಪಟ್ಟೆ ಮಾಡ್ತಿದ್ದೀವಿ ಸಿನಿಮಾ. ಇಲ್ಲ ಸರ್, ಈಗ ಸದ್ಯಕ್ಕೆ ಏನು ಪ್ಲಾನ್ಸ್ ಇಲ್ಲ. ಫಸ್ಟ್ ನಮ್ಮ ಕರ್ನಾಟಕ ಜನಕ್ಕೆ ನಮ್ಮ ಸಿನಿಮಾ ತೋರಿಸೋಣ, ಅವರೆಲ್ಲ ಮೆಚ್ಚಿದ ಮೇಲೆ ಪಕ್ಕದ ರಾಜ್ಯದವ್ರು ನೋಡಿದ್ಮೇಲೆ ಅಲ್ಲೂ ಅವ್ರಿಗೂ ತೋರಿಸೋಣ. ಅದಾದ್ಮೇಲೆ ಬೇರೆ ವಿದೇಶದಲ್ಲಿರೋ ನಮ್ಮ ಕನ್ನಡಿಗರು ನೋಡಬೇಕು ಅಂತ ಅಲ್ಲೂ ಅವ್ರಿಗೂ ತೋರಿಸೋಣ ಸರ್. ಮಗನಿಗೆ ಎಷ್ಟು ಸಂಭಾವನೆ ಮಗನೇ ಕೊಡಬೇಕು. ಪ್ರೊಡ್ಯೂಸರ್ಗೆ ಒಂದಿನ ಡ್ಯೂಟಿ ಬೇಸ್ ಮಾಡ್ಬಿಟ್ಟಿದ್ದಾನೆ. ಚೆನ್ನಾಗಿ ಮಾಡಿದಾರಲ್ವಾ? ಥ್ಯಾಂಕ್ ಯು. ರಿಯಲ್ ಲೈಫ್ನಲ್ಲಿ ಡೆಸ್ಟಿನಿ ಅನ್ನೋದನ್ನ ಎಷ್ಟು ಬಿಲೀವ್ ಮಾಡ್ತಾರೆ? ಇಂಡಸ್ಟ್ರಿಗೆ ಬಂದ್ಮೇಲೆ ಜಾಸ್ತಿ ಬಿಲೀವ್ ಮಾಡುತ್ತೆ ಡೆಸ್ಟಿನಿ ಅಂದರೆ ಅದಕ್ಕೂ ಮುಂಚೆ ಬರೀ ಹಾರ್ಡ್ ವರ್ಕ್ ಎಫರ್ಟ್ಸ್ ಹಾಕಿದ್ರೆ ಸಾಕು ಎಲ್ಲ ಆಗೋಗುತ್ತೆ ಅಂತ ಅನ್ಸುತ್ತೆ. ಬಟ್ ಇಂಡಸ್ಟ್ರಿಗೆ ಬಂದ್ಮೇಲೆ ಅನ್ಸುತ್ತೆ ಒಂದು ಲಿಟಲ್ ಬಿಟ್ ಆಫ್ ದಟ್ ಲಕ್ ಫ್ಯಾಕ್ಟರ್ ಅನ್ನೋದು ಇರಬೇಕು ಇಲ್ಲಿ ವರ್ಕ್ ಆಗೋದಕ್ಕೆ ಅಂತ. ಸೊ ಇಂಡಸ್ಟ್ರಿಗೆ ಬಂದ್ಮೇಲೆ ಸ್ವಲ್ಪ ಡೆಸ್ಟಿನಿ ಮೇಲೆ ಜಾಸ್ತಿ ನಂಬಿಕೆ ಮಾಡ್ತಾರೆ. ಒಳ್ಳೆ ಕಂಟೆಂಟ್ಗಳು ಸಿನಿಮಾಗಳು ಇಲ್ಲದೆ ಅಂತ ಎಲ್ಲರಿಗೂ ಆಸೆ ಇದೆ. ಈಗಿನ ಎಕಾನಮಿ ಹೇಗೆ ಡಿಸ್ಕ್ರೈಬ್ ಮಾಡ್ತಾರೆ? ಎಕಾನಮಿ, ಸಿನಿಮಾ ಎಕಾನಮಿ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ಈಗ ಪ್ರೊಡ್ಯೂಸರ್ ಕೂಡ ವಾರದಿಂದ ವಾರಕ್ಕೆ ಚಿತ್ರಗಳು ರಿಲೀಸ್ ಆಗ್ತಾನೆ ಎಕಾನಮಿ ಹೇಗೆ ಕಾಣಿಸುತ್ತೆ? ಇವಾಗ ಮೊದಲೆಲ್ಲರೂ ನಾವು ತುಂಬ ಕಮ್ಮಿ ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಅಂದರೆ ಜೊತೆಲಿ ನಾವು ರಿಲೀಸ್ ಮಾಡಿದ್ದು ಬರೀ 29 ಥಿಯೇಟರ್. ಅದು ಎಲ್ಲ ಕರ್ನಾಟಕಕ್ಕೆ ರೀಚ್ ಆಗಬೇಕಂದ್ರೆ ಟೈಮ್ ತಗೊಳ್ಳೋದು. ಬಟ್ ಇವಾಗ ಹೆಂಗಾಗಿದೆ ಅಂದರೆ ಫಸ್ಟ್ ವೀಕಲ್ಲೇ ನಾವು ಎಲ್ಲ ಕರ್ನಾಟಕದ ಮೇನ್ ಭಾಗದ ಎಲ್ಲ ಕಡೆನೂ ರೀಚ್ ಮಾಡಿಸ್ತಾ ಇದ್ದೀವಿ. ಎಕಾನಮಿ ಅದೇ ಜನ ನೋಡೋ ಥರ ಆದರೆ ಎಕಾನಮಿ ಚೆನ್ನಾಗಿ ಬರುತ್ತೆ, ನೋಡಿಲ್ಲ ಅಂದರೆ ಬರಲ್ಲ, ಅಷ್ಟೇ ಸಿಂಪಲ್. ಇವೆಲ್ಲ ಸ್ವಲ್ಪ ಜಾಸ್ತಿ ಎಫರ್ಟ್ ಅನ್ಸುತ್ತೆ. ಎಕಾನಮಿ ಚೆನ್ನಾಗಿ ಅಂದರೆ ಜನಗಳಿಗೆ ರೀಚ್ ಆಗಬೇಕು. ಈ ಥರದೊಂದು ಸಿನಿಮಾ ಬಂದಿದೆ ರೀಚ್ ಆದರೆ ಜನ ಖಂಡಿತ ಬಂದೇ ಬರ್ತಾರೆ ಅಂತ ನಮ್ಮ ನಂಬಿಕೆ ನಮಗೆ. ಹೀರೋ ನೋಡಿದ್ವಿ, ಮೂವಿನ ಮೇಲೆ ನಾನು ನೋಡ್ತಾ ಇದ್ದೀವಿ. Destiny is change. Next cinema is heroes. ಅಲ್ಲ, ಇಸ್ ಆ್ಯಕ್ಟರ್. ಒಬ್ಬ ಡೈರೆಕ್ಟ್ರ್ ಏನೇನು ಕ್ಯಾರೆಕ್ಟರ್ಗೆ ಪೋರ್ಟ್ರೇ ಮಾಡೋಕ್ಕೆ ಅಂತ ನಾನು ಮಾಡಲೇಬೇಕು. ಅವ್ರು ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಆಗಿದ್ರೆ ಆ ಕ್ಯಾರೆಕ್ಟರ್ 100% ಮಾಡ್ತಾರೆ. ಈಗಲೂ ನೋಡಿ ನ್ಯಾಷನಲ್ ಸರ್ ಶೂಟಿಂಗ್ ಟೈಮಲ್ಲಿ ಫನ್ ಮೂಮೆಂಟ್ಸ್ ಏನಾದ್ರು? ನಮ್ಮ ರಾಯಲ್ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಥರ ಸಿನಿಮಾ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗೋ ಥರ ಸಿನಿಮಾ. ಇವಾಗ ನೋಡಿ ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದಾರೆ.